ಬೆಂಗಾಲ್ ಎಲೆಕ್ಷನ್ಸ್ ಅಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಈ ಸಲ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಫಸ್ಟ್ ಫೇಸ್ ಪೋಲಿಂಗ್ ಅಲ್ಲಿ 92% ವೋಟಿಂಗ್ ಆಗಿದೆ. ಇದು ಹೈಯೆಸ್ಟ್ ಎವರ್ ಪೋಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಈ ಎಲೆಕ್ಷನ್ಸ್ ಇಷ್ಟು ಕಾಂಟ್ರವರ್ಷಿಯಲ್ ಯಾಕಾಯ್ತು ಅಂತಂದ್ರೆ ಒಂದು ಸ್ವಲ್ಪ ವೆಸ್ಟ್ ಬೆಂಗಾಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು. 1947 ಅಲ್ಲಿ ಬ್ರಿಟಿಷರ್ಸು ಭಾರತ್ ಬಿಟ್ಟು ಹೋದಾಗ ಕೋಲ್ಕತ್ತಾ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಆಗಿತ್ತು. ಅದು ಪೋರ್ಟ್ ಏರಿಯಾ ಅಲ್ವಾ, ಅದಕ್ಕೋಸ್ಕರ ಹೈಯೆಸ್ಟ್ ಬಿಸ್ನೆಸ್ ಅಲ್ಲೇ ನಡೀತಿತ್ತು. ಇನ್ಫ್ಯಾಕ್ಟ್ ಬಿಸ್ನೆಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಗಿತ್ತು ಅಂತ ಹೇಳ್ಬೋದು. ಆದರೆ ಇಂಡಿಪೆಂಡೆನ್ಸ್ ಆಗಿದ್ದು ಸ್ವಲ್ಪ ವರ್ಷಗಳ ನಂತರ 34 ಕನ್ಸಿಕ್ಯೂಟಿವ್ ಇಯರ್ಸ್ ಕಮ್ಯುನಿಸ್ಟ್ ಪಾರ್ಟಿ ರೂಲ್ ಮಾಡ್ತಿದ್ರು ವೆಸ್ಟ್ ಬೆಂಗಾಲ್ನ. ಹಿಂದೆ ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋ ಲೇಬರ್ಸ್ಗಳಿಗೆ ಅನ್ಯಾಯ ಆದರೆ, ಅಂದರೆ ಈ ವೇಜಸ್ ಕೊಡೋ ವಿಷಯಗಳಾಗಲಿ ಏನೇ ಆಗಲಿ, ಅದಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ. ಈ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPI ಅವರು ಈ ವಿಷಯಕ್ಕಾಗಿ ಸ್ಟ್ಯಾಂಡ್ ತಗೊಂಡು ವರ್ಕರ್ಸ್ಗೆ ಸಪೋರ್ಟ್ ಮಾಡ್ತಿದ್ರು. ಆವಾಗ ನಿಜವಾಗ್ಲೂ ವರ್ಕರ್ಸ್ ಯೂನಿಯನ್ಗೆ ತುಂಬ ಹೆಲ್ಪ್ ಆಯಿತು. ಬಟ್ ಆಫ್ಟರ್ ಸರ್ಟನ್ ಟೈಮ್ ಸ್ವಲ್ಪ ಜನ ಈ ಸಪೋರ್ಟ್ನ ಮಿಸ್ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರೊಟೆಸ್ಟ್ ಜಾಸ್ತಿ ಮಾಡಿದ್ರು. ಆವಾಗ ಪ್ರೊಡಕ್ಷನ್ ಡೌನ್ ಆಯಿತು. ನ್ಯಾಚುರಲಿ ಓನರ್ಸ್ಗೆ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿರ್ತಾರೆ ಇಂಡಸ್ಟ್ರಿಗೆ. ಸೊ ಒಂದೊಂದೇ ಇಂಡಸ್ಟ್ರೀಸು ಕ್ಲೋಸ್ ಆಗ್ತಾ ಬಂತು. ಅವಾಗ ರೆವೆನ್ಯೂ ಜನರೇಷನ್ ಕಮ್ಮಿ ಆಯಿತು. ಸ್ಟೇಟ್ ಗೌರ್ಮೆಂಟ್ಗೆ ಟ್ಯಾಕ್ಸಸ್ ಬರೋದು ಕಮ್ಮಿ ಆಯಿತು. ಇದನ್ನ ನೋಡಿ ಮತ್ತೆ ಇಂಡಸ್ಟ್ರೀಸ್ ತರೋಣ ಅಂತ ಸಪೋರ್ಟ್ ಮಾಡಬೇಕು ಅಂತ ರಿಯಲೈಸ್ ಆಗಿ ಆಗಿದ್ದಿದ್ದು CPI ಗೌರ್ಮೆಂಟು ಡಿಸೈಡ್ ಮಾಡ್ತು. ಈ ಪಾಯಿಂಟಲ್ಲಿ ದೀದಿ ಎಂಟ್ರಿ ಕೊಟ್ಬಿಟ್ಟು ಸೇಮ್ ವರ್ಕರ್ ಪಾಲಿಟಿಕ್ಸ್ ಗೇಮ್ನ ಆಡಿ ಎಲೆಕ್ಷನ್ಸ್ ಗೆಲ್ತಾರೆ. ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ತುಂಬ ಅನ್ಸರ್ಟಿನಿಟೀಸ್ನ ಫೇಸ್ ಮಾಡೋಕ್ಕಾಗದೆ ಯಾವ ಇಂಡಸ್ಟ್ರಿನೂ ವೆಸ್ಟ್ ಬೆಂಗಾಲಿಗೆ ಬಂದು ಕಾಲಿಡಲ್ಲ. ಆಬ್ವಿಯಸ್ಲಿ ಮತ್ತೆ ಪ್ರೊಟೆಸ್ಟ್ಸ್ ಅಂತ ಸ್ಟಾರ್ಟ್ ಆಯಿತು ಅಂತಂದರೆ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಪ್ರೊಡಕ್ಷನ್ ಸ್ಟಾಪ್ ಆಯಿತು ಅಂತಂದರೆ ಸೇಲ್ ಮಾಡೋಕ್ಕಾಗಲ್ಲ. ಸೇಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಪ್ರಾಫಿಟ್ಸು ಬರಲ್ಲ. ಹೀಗೆ ಆಗಿ 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 ವೆಸ್ಟ್ ಬೆಂಗಾಲಲ್ಲಿ ಇಂಡಸ್ಟ್ರೀಸೇ ವಾಶ್ ಔಟ್ ಆಗೋಯ್ತು. ರೀಸೆಂಟಾಗಿ ಟಾಟಾ ನ್ಯಾನೋ ಪ್ಲಾಂಟ್ ಸ್ಟೋರಿ ನಿಮಗೆಲ್ಲ ಗೊತ್ತಿರ್ಬೋದು. ಫಸ್ಟು ಅದು ಆ್ಯಕ್ಚುಲಿ ವೆಸ್ಟ್ ಬೆಂಗಾಲಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು ನಮ್ಮ ರತನ್ ಟಾಟಾ ಅವರು. ಆಮೇಲೆ ಅಲ್ಲಿದ್ದ ಅನ್ಸರ್ಟನಿಟೀಸ್ನ ನೋಡಿ ಗುಜರಾತ್ಗೆ ಶಿಫ್ಟ್ ಮಾಡಿಬಿಟ್ರು ಆ ಟಾಟಾ ನ್ಯಾನೋ ಪ್ಲಾಂಟ್ನ. ಟಾಟಾ ನ್ಯಾನೋ ಪ್ಲಾಂಟಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಎಷ್ಟು ಸಾವಿರ ಜನಕ್ಕೆ ಅಲ್ಲಿ ಕೆಲಸ ಸಿಗ್ತಿತ್ತು, ಎಷ್ಟು ಜನದ ಲೈವ್ಲಿಹುಡ್ ಆಗ್ತಿತ್ತು. ಈ ಥರದ ಸಾವಿರಾರು ಪ್ರೊಡಕ್ಷನ್ ಯೂನಿಟ್ಸು ಅಲ್ಲಿಂದ ಹೊಟ್ಟೋಯ್ತು. ಜಸ್ಟ್ ಇಮ್ಯಾಜಿನ್ ಎಷ್ಟು ಲಕ್ಷ ಜನದ ಜಾಬ್ ಆಪರ್ಚುನಿಟೀಸು ಕಿತ್ಕೊಂಡಂಗಾಯ್ತು ಅದರಿಂದ. ಇದು ಹಿಸ್ಟ್ರಿ ಆಯಿತು. ರೀಸೆಂಟ್ಲಿ ಅಂದರೆ 2011, 2016, 2021 3 ಟರ್ಮ್ಸ್ ದೀದಿ ಕಂಟಿನ್ಯೂಸ್ ಆಗಿ ಗೆಲ್ತಾರೆ. ಮೇಜರ್ ಇಶ್ಯೂ ಏನಿತ್ತು ಅಂತಂದರೆ ಫೇಕ್ ವೋಟರ್ಸ್, ಫೇಕ್ ಆಧಾರ್. ಇಲ್ಲಿ ಪರ್ಸ್ನಲ್ ಆಗಿ ನನಗೆ ಮಮತಾ ಬೆನರ್ಜಿ ಬಿಟ್ಟು ಬೇರೆ ಯಾರೇ ಗೆದ್ರು, ಕಾಂಗ್ರೆಸ್, BJP, ಕಮ್ಯುನಿಸ್ಟ್ ಯಾರಾದರೂ ಸರಿ, ಯಾರು ಗೆದ್ರೂ ನಾನು ಹ್ಯಾಪಿನೇ. ಇಫ್ ಇನ್ ಕೇಸ್ ದೀದಿ ಮತ್ತೆ 4th ಟೈಮ್ ಗೆದ್ರೆ ಈ ಸಲ ಕಂಪ್ಲೀಟ್ ವೆಸ್ಟ್ ಬೆಂಗಾಲ್ನ ಬಾಂಗ್ಲಾದೇಶ ಒಳಗಡೆ ಸೇರಿಸ್ಬಿಟ್ರು ಏನು ಆಶ್ಚರ್ಯ ಇಲ್ಲ. ಈ ಮುರ್ಷಿದಾಬಾದ್ ಆಲ್ಮೋಸ್ಟ್ ಬಾಂಗ್ಲಾದೇಶ್ಗೆ ಸೇರ್ಕೊಬಿಟ್ಟಂಗೆ ಅಂತ ಅನ್ಕೋಬಹುದು. ಅಷ್ಟೇ ಅಲ್ಲ, ಈ ನಾರ್ತ್ ಪರಾಗ್ನ, ಸೌತ್ ಪರಾಗ್ನ ಡಿಸ್ಟ್ರಿಕ್ಟ್ಸೂ ಅಷ್ಟೇ. ಇಲ್ಲೆಲ್ಲ ಸಿಕ್ಕಾಬಟ್ಟೆ ವೋಟ್ ರೆಗ್ಗಿಂಗ್ ಆಗ್ತಿತ್ತು ಮತ್ತು ಫೇಕ್ ವೋಟಿಂಗ್ ಆಗ್ತಿತ್ತು. ಇದು ಹೇಗೆ ಅಂತ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಅಪಾರ್ಟ್ಮೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಈ ಅಪಾರ್ಟ್ಮೆಂಟ್ ಒಳಗಡೆ 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಈ 100 ಜನದಲ್ಲಿ 30 ಜನ ಕಾಂಗ್ರೆಸ್ಗೆ, 30 ಜನ BJPಗೆ, 30 ಜನ TMCಗೆ, ಇನ್ನೊಂದು 10 ಜನ ಅದರ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಈಗ ಈ TMC ಗುಂಡಾಗಳು ಏನು ಮಾಡ್ತಾರೆ ಅಂತಂದ್ರೆ, ಒಂದು 30 ಜನನ ಪಕ್ಕದ ಅಪಾರ್ಟ್ಮೆಂಟು, ಪಕ್ಕದ ಮನೆ ಅಂತ ಅನ್ನೋಣ, ಒಂದು ಪಕ್ಕದ ಮನೆಯಿಂದ ಕರ್ಕೊಬಂದ್ಬಿಟ್ರು. ಆ ಪಕ್ಕದ ಮನೆಯವ್ರಿಗೆ ಒಂದು ಪ್ರೂಫ್ ಕ್ರಿಯೇಟ್ ಮಾಡ್ತಾರೆ, ಅವರು ಇದೇ ಅಪಾರ್ಟ್ಮೆಂಟ್ಗೆ ಸೇರಿದವರು ಅಂದ್ಬಿಟ್ಟು. ಈಗ ಪ್ರೂಫ್ ಕ್ರಿಯೇಟ್ ಮಾಡಿದ್ಮೇಲೆ ಅವ್ರು ಇದೇ ಅಪಾರ್ಟ್ಮೆಂಟ್ಗೆ ಸೇರಿದವರು ಅಂತ ಆಗುತ್ತಲ್ವಾ. ಸೊ ಅವ್ರಿಗೂ ವೋಟ್ ಹಾಕೋ ಹಕ್ಕು ಬರುತ್ತೆ. ಸೊ ಅವರು ವೋಟ್ ಹಾಕ್ತಾರೆ. ಆದರೆ ಯಾರಿಗೆ ಹಾಕ್ತಾರೆ? ಯಾರು ನಮ್ಮನ್ನು ಕರೆಸಿರ್ತಾರೆ, ಅಂದರೆ TMC ಗುಂಡಾಗಳು ತಾನೇ ಕರೆಸಿರೋದು, ಆಬ್ವಿಯಸ್ಲಿ TMCಗೆ ಹಾಕ್ತಾರೆ ವೋಟು. ಆವಾಗ ಏನಾಗುತ್ತೆ, ಇನಿಷಿಯಲಿ TMCಗೆ ಬರೀ 30 ಜನ ವೋಟರ್ಸ್ ಇರ್ತಾರೆ. ಇವಾಗ ಪಕ್ಕದ ಮನೆಯಿಂದ ಕರ್ಕೊಂಡ್ಬಂದಿರೋ 30 ಜನನೂ ಸೇರಿಸಿದ್ರೆ 60 ಜನ ವೋಟರ್ಸ್ ಆದ್ರು. ಈಗ ಈ BJP ಹತ್ರ 30 ವೋಟು, ಕಾಂಗ್ರೆಸ್ ಹತ್ರ 30 ವೋಟ್ ಇದೆ. ಇವರಿಬ್ರು ಸೇರಲ್ಲ. ಬಟ್ ಎಕ್ಸಾಂಪಲ್ಗೆ ಇವರಿಬ್ರು ಸೇರಿ ಅದರ್ಸ್ನು ಸೇರಿಸ್ಕೊಂಡು ಒಂದು ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದು. ಇಲ್ಲೇ TMC ಗುಂಡಾಗಳದ್ದು ಮೇನ್ ಕೈವಾಡ ಸ್ಟಾರ್ಟ್ ಆಗುತ್ತೆ. ಈ BJPಗೆ ಸಪೋರ್ಟ್ ಮಾಡೋ ಒಂದು 10 ಜನ ಮತ್ತೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ಒಂದು 10 ಜನ ಮನೆಗಳನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಆಚೆ ಬರೋಕ್ಕೆ ಬಿಡಲ್ಲ. ಬಂದ್ರೆ ಹೊಡಿತೀವಿ ಅಂತ ಹೆದರ್ಸ್ತಾರೆ, ಬಂದ್ರೆ ಹೊಡಿತಾರೆ. ಆಮೇಲೆ ಇವ್ರು ಏನಕ್ಕಪ್ಪ ಹೊಡಿಸ್ಕೋಬೇಕು ಇವ್ರ ಕೈಲಿ ಅಂತ ಹೆದರ್ಕೊಂಡು ಓಟ್ ಹಾಕಕ್ಕೆ ಆಚೆನೆ ಬರಲ್ಲ. ಇವಾಗ ಏನಾಯ್ತು, 30 ಜನ ಬರೋ ಕಡೆ 20 ಜನ ಕಾಂಗ್ರೆಸ್ ವೋಟರ್ಸು, 20 ಜನ BJP ವೋಟರ್ಸ್ ಬರ್ತಾರೆ. ಇಬ್ಬರದು ಸೇರಿಸಿದ್ರೆ ಬರೀ 40 ಜನ ಆಯಿತು. ಈ ಕಡೆ TMCಗೆ ಎಷ್ಟು ವೋಟ್ಗಳು ಸಿಗ್ತಾ ಇದೆ? 60 ವೋಟ್ಗಳು. ಭಯಪಟ್ಟು ಆಚೆ ಬರದೆ ವೋಟ್ ಪೋಲಿಂಗ್ ಪರ್ಸೆಂಟೇಜ್ ಕಮ್ಮಿ ಆಯಿತು. ಅಲ್ಲೇ ಅರ್ಧ ಗೆದ್ಬಿಟ್ರು. ನೆಕ್ಸ್ಟು ಸತ್ತೋಗಿರೋರ್ದು ವೋಟ್ಸನ್ನು ಸೇರಿಸಿ ಅವ್ರು ಬದುಕಿದ್ದಾರೆ ಅಂತ ಹೇಳಿ ಅವ್ರ ವೋಟ್ಸ್ನೂ ಹಾಕ್ತಾರೆ. ಅಲ್ಲೊಂದು 10 ವೋಟ್ ಆ್ಯಡ್ ಆಗುತ್ತೆ.
ಈ 30,000 ಜನ ಆದರೆ, ಈ ಅಪಾರ್ಟ್ಮೆಂಟು ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಆದರೆ, ಆ ಪಕ್ಕದ ಮನೆಯಿಂದ ಫೇಕ್ ಪ್ರೂಫ್ ಇಟ್ಕೊಂಡು ಬಂದು ವೋಟ್ ಹಾಕ್ತಾರೆ ಅಂತಂದಲ್ಲ, ಆ ಪಕ್ಕದ ಮನೆ ಬಾಂಗ್ಲಾದೇಶ ಆಗಿ ಆ ಫೇಕ್ ಪ್ರೂಫು ಫೇಕ್ ಆಧಾರ ಆದರೆ ಅದೇ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸಲ್ಲಿ ಆಗಿರೋದು. ಫಾರ್ ದ ಫಸ್ಟ್ ಟೈಮ್ ವೆಸ್ಟ್ ಬೆಂಗಾಲಲ್ಲಿ BJP, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಾರ್ಟಿ ಒಟ್ಟಾಗಿ ನಿಂತ್ಕೊಂಡು ಈ ಸಲ ಎಟ್ ಎನಿ ಕಾಸ್ಟ್ ಈ ಥರ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಡೆಮಾಕ್ರಸಿ ಪ್ರಾಬ್ಲಮ್ ಆದಾಗ ಎಲ್ಲ ಪಾರ್ಟಿಗಳು ಒಟ್ಟಾಗಿ ನಿಂತ್ಕೊಂಡು ಇಷ್ಟು ಕೆಲಸ ಮಾಡ್ತಾ ಇದೆ ಅಂತಂದರೆ ಇದು ನಿಜವಾಗ್ಲೂ ಒಳ್ಳೆ ಡೆವಲಪ್ಮೆಂಟು. ವೇರ್ ಡೆಮಾಕ್ರಸಿ ಫೇಲ್ಸ್, ಡಿಕ್ಟೇಟರ್ಶಿಪ್ ಸ್ಟಾರ್ಟ್ಸ್. ಅದಕ್ಕೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ತುಂಬ ಸ್ಟ್ರಿಕ್ಟ್ ಆಗಿ ಸುಮಾರು 2.5 ಲಕ್ಷ ಜವಾನ್ಗಳು, CISF, BSF, ಪೊಲೀಸು, ಹತ್ತತ್ರ 40 ಬೆಟಾಲಿಯನ್ಸ್ನ ಆ ಕಡೆ ಕಳಿಸಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಮಲಾಡಾ ಮತ್ತೆ ಮುರ್ಷಿದಾಬಾದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ವೈಲೆನ್ಸ್ ನಡೀತು. ವೆಸ್ಟ್ ಬೆಂಗಾಲಲ್ಲಿ 294 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಇದೆ. ಅದರಲ್ಲಿ 148 ಸೀಟ್ಸ್ ಗೆದ್ರೆ ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದು. ಮೊನ್ನೆ ಏಪ್ರಿಲ್ 23ನೇ ತಾರೀಕು ಫಸ್ಟ್ ಫೇಸ್ ಆಫ್ ಎಲೆಕ್ಷನ್ಸ್ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಪಕ್ಕದ ಮನೆಯಿಂದ ಬಂದಿರೋ, ಅದೇ ಬಾಂಗ್ಲಾದೇಶದಿಂದ ಬಂದಿರೋ 91 ಲಕ್ಷ ಜನ ಫೇಕ್ ವೋಟರ್ಸ್ ನ ಕಿತ್ತು ಬಿಸಾಕಿದ್ದಾರೆ. ಒಂದು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಿ ಫುಲ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಕೊಟ್ಟರು ಇಷ್ಟು ಜಗಳಗಳು ನಡೀತಾ ಇದೆ. ಇಷ್ಟೆಲ್ಲದ್ರ ಮಧ್ಯ 92% ಪೋಲಿಂಗ್ ಆಗಿರೋದು ನಿಜವಾಗ್ಲೂ ಗುಡ್ ನ್ಯೂಸ್. ಇದೇ ಬಾಂಗ್ಲಾದೇಶ್ ಬಾರ್ಡರ್ ಹತ್ರ ಇರೋ ಮುರ್ಷಿದಾಬಾದ್, ನಾರ್ತ್ 24 ಪರಾಗನಾಸ್ ಅಂಡ್ ಸೌತ್ 24 ಪರಾಗನಾಸ್ ಇಂದ ಮ್ಯಾಕ್ಸಿಮಮ್ ಫೇಕ್ ವೋಟರ್ಸ್ ಡಿಲೀಷನ್ ಆಗಿದೆ. ಯೋಗಿ ಅವರು, ಕಂಗನಾ ರನೌಟ್, ಹಿಮಂತ ಬಿಸ್ವ ಶರ್ಮಾ, ಅಮಿತ್ ಶಾ ಅವರು, PM ಮೋದಿ ಅವರು, BJP ಟಾಪ್ ಪೊಲಿಟಿಷಿಯನ್ಸ್ ಈಗ ವೆಸ್ಟ್ ಬೆಂಗಾಲಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಒಂದು ದೀದಿ IND ಅಲಯನ್ಸ್ ಅಲ್ಲಿ ಇದ್ರೂ ದೀದಿ ಸರ್ಕಾರದಿಂದಾನೇ, ದೀದಿ ಮಾಡಿರೋ ಪೋಲರೈಸ್ ಪಾಲಿಟಿಕ್ಸ್ ಇಂದಾನೇ ಈ ಸ್ಥಿತಿ ಬಂದಿರೋದು. ಅದಕ್ಕೆ BJP ಇಷ್ಟು ಸ್ಟ್ರಾಂಗ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ದೀದಿ ಮಾಡಿರೋ ಅನಾಚಾರ ಒಂದಲ್ಲ ಎರಡಲ್ಲ. ಬಾಂಗ್ಲಾದೇಶಿಂದ ಫೇಕ್ ವೋಟರ್ಸ್ನ ಕರ್ಸ್ಕೊಂಡಿರೋದು, ಅವ್ರಿಗೆ ಫೇಕ್ ಆಧಾರ್ ಕಾರ್ಡ್ ಮಾಡಿಸಿರೋದು, ಗೂಂಡಾಗಳನ್ನ ಬೆಳೆಸಿರೋದು, ಹಿಂದೂ ಹಬ್ಬಗಳಿಗೆ ರಜಾಗಳನ್ನ ತೆಗೆದಾಕಿರೋದು, ಟೀಚರ್ಸ್ ಎಕ್ಸಾಮ್ ಸ್ಕ್ಯಾಮ್. ಈ ಟೀಚರ್ ಪೋಸ್ಟ್ಗೆ ಎಕ್ಸಾಮ್ ಬರೆಯೋರ ಹತ್ರ 5 ರಿಂದ 15 ಲಕ್ಷ ತಗೊಂಡಿದ್ದಾರೆ. ಮೆರಿಟ್ ಇರೋರು ಕಷ್ಟಪಟ್ಟು ಎಕ್ಸಾಮ್ ಬರ್ದಿರೋರಿಗೆ ಪೋಸ್ಟೇ ಸಿಗಲ್ಲ. ದುಡ್ಡು ಕೊಟ್ಟಿರೋರ್ಗೆ ಖಾಲಿ ಪೇಪರ್ ಕೊಟ್ರು ಪೋಸ್ಟ್ ಕೊಡ್ತೀವಿ ಅಂತ ಹೇಳಿ ಅವ್ರಿಗೂ ಪೋಸ್ಟ್ ಕೊಟ್ಟಿಲ್ಲ. ಅದಾದ್ಮೇಲೆ ರೇಪ್ ಕೇಸ್ಗಳು, ಆಮೇಲೆ CM ಪ್ರೊಟೆಸ್ಟ್ ಮಾಡೋದಂತೆ. ಅವ್ರದೇ ಗೌರ್ಮೆಂಟು ಯಾರಿಗೆ ಅಗೇನ್ಸ್ಟ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೀದಿಗೆ ಬಾಂಗ್ಲಾದೇಶಿನ ಜಮಾತೆ ಇಸ್ಲಾಮಿ ಪಾರ್ಟಿದು ಪೊಲಿಟಿಕಲ್ ಸಪೋರ್ಟ್ ಇದೆ ಅಂತ ತುಂಬಾ ಅಲಿಗೇಷನ್ಸ್ ಬಂದಿದೆ. ಈ TMC ಪಾರ್ಟಿ ಗೂಂಡಾಗಳು ಹೆಂಗ್ ಆಪರೇಟ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಫೇಸ್ ಎಲೆಕ್ಷನ್ಸ್ ಅಲ್ಲಿ ಮುರ್ಷಿದಾಬಾದ್ ಹತ್ರ ನವಾಡಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಪೋಲ್ ಬೂತ್ ಹತ್ರ ಕ್ರೂಡ್ ಬಾಂಬ್ಸ್ ನ ಹಾಕಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಭಯ ಕ್ರಿಯೇಟ್ ಮಾಡ್ತಾರೆ ಇವರು. ಇಷ್ಟು ದಿನ ಈ ತರ ಕೆಲಸಗಳು ಮಾಡಿ ದೀದಿ ಗೆಲ್ತಿದ್ದು. CISF, BSF, ಪೊಲೀಸು ಇವರೆಲ್ಲ ಇಷ್ಟು ಸ್ಟ್ರಿಕ್ಟ್ ಆಗಿ ಸೆಕ್ಯೂರಿಟಿ ಕೊಡ್ತಿದ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಜನರನ್ನ ಇವ್ರು ಭಯ ಪಡಿಸಿರ್ಬಾರ್ದು. ದಕ್ಷಿಣ ದೀನಜ್ಪುರಲ್ಲಿ ಒಬ್ಬ BJP ಕ್ಯಾಂಡಿಡೇಟ್ ಆಗಿರೋ ಸುಬೇಂದ್ರ ಸರ್ಕಾರ್ ಇವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಈ ವಿಡಿಯೋ ನೋಡಿ. ಪೋಲಿಂಗ್ ಬೂತ್ ಅಲ್ಲಿ ಇದ್ದ ಪೊಲೀಸ್ ಆಫೀಸರ್ ಮುಂದೆನೆ ಹೊಡಿತಾ ಇದ್ದಾರೆ ನೋಡಿ. ಇಷ್ಟಾದ್ರೂ 92% ವೋಟಿಂಗ್ ಆಗಿದೆ ಅಂತಂದ್ರೆ ನಿಜ ಗ್ರೇಟ್. ಫಸ್ಟ್ ಫೇಸ್ ಅಲ್ಲಿ 152 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಲ್ಲಿ ಎಲೆಕ್ಷನ್ಸ್ ಆಗಿದೆ. ಇನ್ನ 142 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಬಾಕಿ ಇದೆ. ಇದು ಸೆಕೆಂಡ್ ಫೇಸ್ ಅಲ್ಲಿ ನಡೆಯುತ್ತೆ. ಅದು 29th ಏಪ್ರಿಲ್ ಇದೆ. ಸೆಕೆಂಡ್ ಫೇಸ್ ಅಲ್ಲೂ ಮ್ಯಾಕ್ಸಿಮಮ್ ವೋಟಿಂಗ್ ಆಗಿ ಕರೆಕ್ಟ್ ಆಗಿ ಜನರು ಎಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿರೋ ಸರ್ಕಾರ ಬರಬೇಕು ಅಂತ ಹಾರೈಸ್ತಾ ಇದ್ದೀನಿ. ಒಂದೊಂದು ವೋಟು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ವೋಟ್ ಹಾಕಕ್ಕೆ ರಜಾ ಕೊಟ್ಟಾಗ ಮಜಾ ಮಾಡಕ್ ಹೋಗದೆ ನಾವು ಕರೆಕ್ಟ್ ಆಗಿರೋ ಗೌರ್ಮೆಂಟ್ನ ಸೆಲೆಕ್ಟ್ ಮಾಡಬೇಕು. ಅದು ನಮ್ಮ ಎಲ್ಲರ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ, ಡ್ಯೂಟಿ ಮತ್ತು ನಮ್ಮ ಹಕ್ಕು ಅದು. ನೆಕ್ಸ್ಟ್ ನಮ್ಮ ಎಲೆಕ್ಷನ್ಸ್ ಬಂದಾಗ ಎಲ್ಲರೂ ಸೀರಿಯಸ್ ಆಗಿ ಡಿಸೈಡ್ ಮಾಡಿ ವೋಟ್ ಹಾಕಕ್ಕೆ ಹೋಗಿ. ಕಾಂಗ್ರೆಸ್, BJP, JDS, ಪ್ರಜಾಕೀಯ, ಅದರ್ಸ್ ಯಾರಿಗೇ ಆಗಲಿ ಯೋಚನೆ ಮಾಡಿ ವೋಟ್ ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.